ಮಾಡ್ತೀಯಾ? ಬರ್ತೀನಿ ನಾನು. ಆಗುತ್ತೆ ನಿಮ್ಮ ಕಡಿಮೆ ಅಂದ್ರೆ 1 ಅವರ್ ಅಲ್ಲೇ ಅಲ್ಲಿ ಮುಗಿಸೋ ಅಷ್ಟರಲ್ಲಿ ಇನ್ನೇನು ಲಾಸ್ಟ್ ಎಂಡಿಂಗ್ ಅನ್ನೋ ಅಷ್ಟರಲ್ಲಿ ಬರ್ತೀನಿ. ಹೋಗು ನೋಡು 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 ಹೋಗು ಹೋಗು. ಹೆಚ್ಚಾಗ್ಬೇಕು ಹಿಂಗೆ ಹೆಚ್ಚಾಗ್ಲಿ ಅಲ್ಲ ಈ ಹ್ಯಾಂಡ್ ಈ ಕಡೆ ಹ್ಯಾಂಡ್ ಈ ಕಡೆ. ಓಕೆ ಸರ್ ನೆಕ್ ರೆಡಿ 1 2 3 ಸ್ಟಾರ್ಟ್. ಇನ್ನೂ ಗ್ಲೋ ಹೋಗೇ ಇಲ್ಲ. ಮೇಕಪ್ ಮಾಡಿರೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಬ್ರೈಡ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು. ಹಂಗಾಗಿ ಸ್ಟುಡಿಯೋಗೆ ಬಂದು ಫಸ್ಟು ಲುಕ್ಕಿಗೆ ಇಲ್ಲೇ ರೆಡಿ ಆಗ್ತಾ ಇದ್ದಾರೆ. ಔಟ್ಡೋರಲ್ಲಿ ಫೋಟೋಶೂಟ್ ನಡೆಯುತ್ತೆ. ಎಲ್ಲೆಲ್ಲೆಲ್ಲ ಇರುತ್ತೆ ಫೋಟೋಶೂಟ್, ಹೇಗಾಯ್ತು ಇವತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಪ್ರೀ ವೆಡ್ಡಿಂಗ್ನ ಮಾಡಿಸೋರಿಗೆ ಯಾರಿಗಾದರೂ ಒಂದು ಐಡಿಯಾ ಬರ್ಬೋದು ಅಂತ. ಈಗಂತೂ ಇದು ತುಂಬಾ ಟ್ರೆಂಡ್ ಆಗಿದೆ. ಎಂಥವರು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ತಿದ್ದಾರೆ. ಹಾಗೆ ಇವರು ಕೂಡ ನನ್ನ ಬ್ರೈಡ್ ಎಂಗೇಜ್ಮೆಂಟಲ್ಲಿ ಮೇಕಪ್ನ ಮಾಡಿಕೊಟ್ಟಿದ್ದೆ. ಈಗ ಪ್ರೀ ವೆಡ್ಡಿಂಗು ಕೂಡ ಮೇಕಪ್ನ ಮಾಡಿಸ್ಕೊತಿದ್ದಾರೆ. ಹಾಗೆ ಮದುವೆಗೂ ಕೂಡ ಆಲ್ರೆಡಿ ಮೇಕಪ್ ಬುಕ್ ಆಗಿದೆ. ಇವತ್ತು ಇವ್ರ ಜೊತೆ ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೂ ಕೂಡ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗ್ತೀವಿ, ಹೇಗಿರುತ್ತೆ ಇವತ್ತಿನ ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಲುಕ್ಕಿಗೆ ಇವರು ಈ ಥರ ಗೌನ್ನ ರೆಂಟಿಗೆ ತೊಗೊಂಬಂದಿದ್ರು. ಅದಕ್ಕೆ ಯಾವ ರೀತಿ ಬೇಕೋ ಆ ಥರ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿ ನಾನೀಗ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡ್ತೀನಿ. ನನ್ನ ಮಗಳ ಬರ್ತಡೇ ದಿನವೇ ನನಗೆ ಈ ಒಂದು ಶೂಟ್ ಕೂಡ ಇದ್ದಿದ್ದು. ನಾನು ಫಸ್ಟು ಲೊಕೇಶನ್ಗೆ ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಮನೆಗೆ ಹೋಗಿ ಮತ್ತೆ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬರ್ಬೇಕಿತ್ತು. ಹಂಗಾಗಿ ಫಸ್ಟು ಲುಕ್ಕನ್ನು ನಾನು ಇಲ್ಲೇ ಅವ್ರನ್ನ ರೆಡಿ ಮಾಡಿ ಕಳಿಸ್ಕೊಟ್ಟೆ. ಅವರು ಫೋಟೋಶೂಟ್ನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಅವ್ರನ್ನ ಜಾಯ್ನ್ ಆದೆ. ಫೈನಲಾಗಿ ಅವರ ಲುಕ್ ಈ ಥರ ಕಾಣಿಸ್ತಿತ್ತು. ಸಖತ್ತಾಗಿ ಬಂದಿದೆ ಅಲ್ಲ. ಹೇರ್ ಸ್ಟೈಲು ಮತ್ತು ಕಾಸ್ಟ್ಯೂಮ್ ಜ್ಯುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರಿಗೂ ಕೂಡ ಖುಷಿ ಆಯಿತು. ಇದು ಮಾರ್ನಿಂಗ್ ನಾವು ಒಂದು 6 o'clock ಅಷ್ಟರಲ್ಲಿ ಲೊಕೇಶನಲ್ಲಿ ಇರಬೇಕು ಅಂತ ಹೇಳಿದರು. ಸುಪ್ರೀತ್ ಅಣ್ಣ ಇದ್ರ ಫೋಟೋಶೂಟ್ನ ಮಾಡ್ತಾ ಇರೋದು ಇವತ್ತು ಪ್ರೀ ವೆಡ್ಡಿಂಗ್ ಶೂಟು. 6 ಗಂಟೆಗೆ ಅರ್ಲಿ ಮಾರ್ನಿಂಗಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಫೋಟೋಶೂಟ್ ಫಸ್ಟ್ ಲೊಕೇಶನ್ ಅಂತ ಹೇಳಿದರು. ಈಗ ಅವರು ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಿತ್ತು. ಇದು ವಿಡಿಯೋದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಯಾರಿಗಾದ್ರೂ ಡೀಟೇಲ್ಸ್ ಬೇಕಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹೇರ್ ಸ್ಟೈಲು ಅಷ್ಟೇ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು. ಈಗ ಹೋದರು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಫಸ್ಟ್ ಲೊಕೇಶನ್ನು. ಅಲ್ಲಿ ಫೋಟೋಶೂಟ್ನ ಈಗ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಇವತ್ತು ನನ್ನ ಮಗಳ ಬರ್ತಡೇ ಬೇರೆ ಆಗಿರೋದ್ರಿಂದ ಒಂದು ಹೇರ್ ಸ್ಟೈಲ್ ಮಾಡಿಕೊಡು ಅಂತ ಕೇಳಿದ್ದಾಳೆ. ಏನಾದರೂ ಮಾಡಿಕೊಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಈಗ ಟೈಮು 6:30 ಆಗಿದೆ. ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಅಲ್ಲಿಗೆ ಲೊಕೇಶನ್ಗೆ ಹೋಗಬೇಕು. ಮತ್ತು ಅಲ್ಲಿಂದ ಬೇರೆ ಕಡೆಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿದೆ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ ಕೂಡ. ಇವಾಗ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ಟಿಫನ್ ಎಲ್ಲ ರೆಡಿ ಮಾಡಿದ್ದೀನಿ. ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ನಮ್ಮ ಮನೆಯವರು. ನೋಡೋಣ ಹೇಗೆ ಹೋಗುತ್ತೆ ಇವತ್ತು ಅಂತ. ಸ್ಕೂಲ್ಗೆ ಲೆಹಂಗಾನ ಹಾಕ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ಲು ನನ್ನ ಮಗಳು. ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಹೇರ್ ಸ್ಟೈಲ್ನ ಮಾಡಿಕೊಡು ಅಂತ, ಎಕ್ಸ್ಟೆನ್ಷನ್ ಹಾಕಿ ಹೇರ್ ಸ್ಟೈಲ್ ಮಾಡು ಅಂತ. ನಾನು ಬೇಡ, ಸ್ಕೂಲ್ಗೆಲ್ಲ ಅದು ಸೇವಿ ಆಗುತ್ತೆ ಅಂದ್ಬಿಟ್ಟು ಒರಿಜಿನಲ್ ಹೇರಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ಟೆ. ಪ್ರತಿದಿನ ಇವ್ರ ಸ್ಕೂಲಲ್ಲಿ ಕಲರ್ ಡ್ರೆಸ್ಸೇ ಇಲ್ಲ. ಹಂಗಾಗಿ ಬರ್ತಡೇ ದಿನ ಅವ್ರಿಗೇನೋ ಒಂಥರ ಖುಷಿ ರೆಡಿಯಾಗಿ ಹೋಗೋಕ್ಕೆ. ಕಲರ್ ಡ್ರೆಸ್ಸೇ ಇಲ್ವಲ್ಲ, ಪ್ರತಿದಿನ 2 ಜಡೆ ಹಾಕ್ಕೊಂಡು ಹೋಗಿ ಬೇಜಾರಾಗಿರುತ್ತೆ ಸರಿ ಅಂದ್ಬಿಟ್ಟು ಒಂದು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಮೇಕಪ್ ಎಲ್ಲ ಏನೂ ಮಾಡಲಿಲ್ಲ. ಡೈಲಿ ಎಷ್ಟು ರೆಡಿ ಆಗ್ತಾಳೋ ಅಷ್ಟೇ ಸಾಕು, ಸಿಂಪಲ್ಲಾಗೇ ಇರಲಿ ಅಂತ ಅಲ್ಲೇ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಬೆಳಗ್ಗೆನೇ ಹೋಗೋ ಅಷ್ಟರಲ್ಲಿ ನಾನು ಟೊಮೊಟೊ ಬಾತ್ನ ಮಾಡಿಟ್ಟು ಹೋಗಿದ್ದೆ. ಬಂದು ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ 8:30 ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು. ಹಾಗಾಗಿ ಬಂದು ಈಗ ಮಕ್ಕಳಿಗೆಲ್ಲ ಟಿಫನ್ನ ಹಾಕ್ಕೊಟ್ಟು, ಹಾಗೆ ಮನೆಯಲ್ಲಿ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಕೊಟ್ಟು ನಾನು ಕೂಡ ಟಿಫನ್ನ ಮಾಡಿಕೊಂಡು ಈಗ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಿ ನಡೀತಿದೆ ಅಲ್ಲಿಗೆ ನಾನು ಕೂಡ ಹೋಗಬೇಕು. 4 ಕಾಸ್ಟ್ಯೂಮ್ನ ಹಾಕ್ತಾಯಿದ್ದಾರೆ ಇವತ್ತು. ಹಂಗಾಗಿ ಅವ್ರಿಗೆ ಅಲ್ಲಿ ಒಂದು ಸ್ವಲ್ಪ ಟಚಪ್ ಬೇಕಾಗುತ್ತೆ. ಹಾಗೆ ಬ್ರೈಡ್ ಅವ್ರ ಅಮ್ಮ ಹೇಳಿದರು ಇವತ್ತು ಫುಲ್ಲು ಜೊತೆಲಿ ಇದ್ಬಿಟ್ಟು ಮಗಳ ಜೊತೆ ಮುಗಿಸ್ಕೊಂಡು ಕೊಡಿ ಅಂತ. ಸರಿ ಆಯ್ತಂತ ಒಪ್ಕೊಂಡಿದ್ದೆ. ಇವತ್ತು ನನ್ನ ಮಗಳ ಬರ್ತಡೇ ಡ್ರೆಸ್ ಈ ಥರ ಇತ್ತು. ಇದು ಅವರ
ದೊಡ್ಡಮ್ಮ ಕೊಡಿಸಿದ್ದು ಡ್ರೆಸ್ಸು. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತು ನಾವು ಬ್ರೈಡ್ ಮನೆಗೆ ಹೋದ್ವಿ. ಅಲ್ಲಿ ಈಗ ಫಸ್ಟು ಲೊಕೇಶನಲ್ಲೇ ಮುಗಿಸ್ಕೊಂಡು ಆಲ್ರೆಡಿ ಮನೆಗೆ ಬಂದಿದ್ದರು. ಮನೆಯಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ನಾವು ಮೇಲ್ಕೋಟೆ ಕಡೆ ಹೊರಟಿದ್ದೀವಿ. ಅಲ್ಲಿ ಫುಲ್ಲು ಟ್ರೆಡಿಷ್ನಲ್ ಆಗಿ ಫೋಟೋಶೂಟ್ ನಡೆಯುತ್ತೆ. ನನಗೂ ಕೂಡ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಫೋಟೋಶೂಟ್ನ ಮಾಡಿಸ್ಬೇಕಂತ. ಹಾಗೆ ಇವತ್ತು ಹೇಗೂ ಹೋಗ್ತಾ ಇದ್ದೀವಲ್ಲ, ಹಾಗೆ ಅಲ್ಲಿ ಜಾಸ್ತಿ ಕೆಲಸನೂ ಕೂಡ ಏನೂ ಇರಲಿಲ್ಲ, ಯಾಕಂದರೆ ಮನೆಯಲ್ಲೇ ರೆಡಿ ಆಗಿಬಿಟ್ಟಿದ್ವಿ. ಅಲ್ಲಿ ನಂಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಅದನ್ನು ನಾನು ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಮನೇಲೇ ಎಲ್ಲ ಫುಲ್ ರೆಡಿ ಆಗಿದ್ವಿ. ಅಲ್ಲೋಗಿ ಜ್ಯುವೆಲ್ಸ್ ಒಂದು ಹಾಕೋಬೇಕಿತ್ತು ಅಷ್ಟೇ. ಮೇಕಪ್ಪು ಅಷ್ಟೇ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿರುತ್ತೆ ಈ ಥರ ಫೋಟೋಶೂಟ್ಗೆಲ್ಲ. ಈ ಥರ ನಮ್ಮ ಬ್ರೈಡ್ ರೆಡಿಯಾಗಿದ್ದರು. ನಾನು ಕೂಡ ಸ್ಯಾರಿನ ಹಾಕ್ಕೊಂಡು ಒಂದು ಫೋಟೋಶೂಟ್ನ ಮಾಡಿಸೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೂ ಕೂಡ ಹೇಳಿದ್ದೆ, ಇವತ್ತು ನಮ್ಮದು ಕೂಡ ಈ ಥರ ಒಂದು ಕಪಲ್ ಶೂಟ್ ಮಾಡಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸರಿ ಅಂತ ಹೇಳಿದರು, ಬಟ್ ಅವ್ರಿಗೆ ಅವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇದು ಒಂದು ಬುಧವಾರದ ವಿಡಿಯೋ. ಅವ್ರು ಏನಿದ್ರು ಸ್ಯಾಟರ್ಡೆ ಸಂಡೇ ಅಷ್ಟೇ ಬರೋಕ್ಕಾಗೋದು. ಹೆಂಗೆ ಕಾಗ್ತಾವ ಮಾರು 30 ಮಳ ಮಲ್ಗೆ ಸಿಗಲ್ವಾ? ಮಲ್ಲಿಗೆ ಮೇಲ್ಕೋಟೆಯಲ್ಲಿ ಎಲ್ಲಿ ಸಿಗಲ್ಲ. ಹೌದಾ? ಅದೇ ಕೊಡಿ, ಮೊಳ ಕೊಡ್ಲಮ್ಮ? ಒಂದು ಕೊಡಿ ಸಾಕು. ಒಂದು ಸಾಕು. ಮಲ್ಲಿಗೆ ಸಿಗ್ತಾ ಇಲ್ವಲ್ಲ, ಇಲ್ಲಿ ಸಿಗೋದೇ ಇಲ್ವಾ? ಹೌದಾ? ಸಿಗಲ್ಲ. ಗೊತ್ತಿದ್ರೆ ಅಲ್ಲೇ ತರ್ಬೋದಿತ್ತು. ಸುಪ್ರೀತ್ ಅಣ್ಣನ ಟೀಮು ಆಲ್ರೆಡಿ ಹೋಗಿ ಅಲ್ಲೆಲ್ಲ ರೆಡಿಯಾಗಿದ್ದರು. ಯಾಕಂದರೆ ಇವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಎಲ್ಲಿ ಫೋಟೋಶೂಟ್ನ ಮಾಡಬೇಕು ಕರೆಕ್ಟಾಗಿ ಅಂತ. ತುಂಬ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಈ ಒಂದು ಪ್ಲೇಸು ಮೇಲ್ಕೋಟೆಯಲ್ಲಿ ತುಂಬಾ ಫೇಮಸ್ಸು. ಎಷ್ಟೋ ಫೋಟೋಶೂಟ್ಗಳು ಇಲ್ಲಿ ನಡೀತಾನೆ ಇರುತ್ತೆ. ಇವತ್ತು ಕೂಡ ಒಂದು 4-5 ಕಪಲ್ಸಲ್ಲಿ ಇದ್ದರು, ಫೋಟೋಶೂಟ್ ನಡೀತಾ ಇತ್ತು. ಬನ್ನಿ ಹೇಗಿತ್ತು ಇವತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಯಾರಿಗಾದರೂ ಫೋಟೋಶೂಟೆಲ್ಲ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಆರಾಮಾಗಿ ಇಲ್ಲಿ ನೀವು ಕೂಡ ಮಾಡಿಸ್ಕೋಬೋದು. ಅಲ್ಲಿ ಹೋದ ತಕ್ಷಣ ಒಂದು ಸ್ವಲ್ಪ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಟಚಪ್ ಎಲ್ಲ ಮಾಡಿಕೊಂಡು ಈಗ ನಮ್ಮ ಬ್ರೈಡು ಫೋಟೋಶೂಟ್ಗೆ ರೆಡಿ ಆಗ್ತಿದ್ದಾರೆ. ಒಂದು ನೋಸ್ ಪಿನ್ ಒಂದು ಎಕ್ಸ್ಟ್ರಾ ಈಗ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಥರ ಔಟ್ಡೋರಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತೀವಿ ಅಂತ ಅಂದರೆ ಫೋಟೋಶೂಟ್ ಮಾಡಿಸ್ಕೊಳ್ಳೋರಿಗೂ ಮತ್ತು ಮಾಡೋರಿಗೂ ಮತ್ತು ಅವರನ್ನು ರೆಡಿ ಮಾಡೋರಿಗೂ ಕೂಡ ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ. ಇಡೀ ದಿನ ನಾವು ಅವ್ರ ಜೊತೆಲೇ ಇದ್ದು ಕೆಲಸನ ಮಾಡಬೇಕಾಗುತ್ತೆ. ಹಾಗೆ ನನ್ನ ಬ್ರೈಡು ನನಗೆ ಚಿಕ್ಕ ಹುಡುಗಿಯಿಂದ ತುಂಬಾ ಚೆನ್ನಾಗಿ ಗೊತ್ತಿರೋರು, ಪರಿಚಯ ಇರೋರು. ನಮ್ಮ ಅಜ್ಜಿ ಮನೆ ಹತ್ರನೇ ಇದ್ದಿದ್ದು, ಹಂಗಾಗಿ ತುಂಬಾ ಪರಿಚಯ. ಹಂಗಾಗಿ ಅವ್ರ ಜೊತೆಲೇ ಇದ್ದು ಬಂದಬೇಕು ಇವತ್ತು ಅಂತ ಅವ್ರ ಅಮ್ಮನ ರಿಕ್ವೆಸ್ಟು. ಅದಕ್ಕೋಸ್ಕರ ನಾನು ಈ ಒಂದು ಶೂಟ್ನ ಒಪ್ಕೊಂಡೆ. ನನ್ನ ಬ್ರೈಡೇ ಆಗಿರೋದ್ರಿಂದ ನಾನು ತುಂಬಾ ಕಡಿಮೆ ಈ ಥರ ಶೂಟ್ಗೆಲ್ಲ ಹೋಗೋದು. ಹಂಗಾಗಿ ನಂದು ಕೂಡ ಒಂದು ಈ ಥರ ಇತ್ತಲ್ಲ ಆಸೆ, ನನಗೂ ಒಂದು ಫೋಟೋಶೂಟ್ ಮಾಡಿಸ್ಬೇಕಂತ. ಇವತ್ತು ನಮ್ಮ ಮನೆಯವ್ರು ಬರದೇ ಇರೋದು ನಂಗೆ ಸ್ವಲ್ಪ ಬೇಜಾರಾಯಿತು. ಅಂದರೆ ಅವ್ರ ಕೆಲಸನೇ ಆ ಥರ ಇದೆ. ನಾನು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫೋಟೋಶೂಟ್ನ ಮಾಡ್ಸೋಕ್ಕೆ, ಬಟ್ ಅವ್ರು ಬರೋಕ್ಕಾಗಲಿಲ್ಲ. ಸರಿ ಆಯಿತು ನೀನೇ ತೆಗೆಸ್ಕೊ ಅಂತ ಹೇಳಿದರು. ನಾನು ಕೂಡ ಎಲ್ಲ ಸ್ಯಾರಿ ಡ್ರೆಸ್ ಎಲ್ಲದನ್ನು ಕೂಡ ತಗೊಂಡು ಹೋಗ್ಬಿಟ್ಟಿದ್ನಲ್ಲ, ಹಂಗಾಗಿ ಇನ್ನೇನಕ್ಕೆ ಹೇಗೂ ಬಂದಿದ್ದೀವಿ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಒಂದೇ ಒಂದು ರೀಲ್ಸಿಗೆ ಒಂದು ಚಿಕ್ಕದಾಗಿ ಒಂದು ಅಲ್ಲಿ ಶಾರ್ಟ್ಸ್ನ ತೆಗೆಸ್ಕೊಂಡೆ ಅಷ್ಟೇ. ಬಟ್ ಅದಿನ್ನೂ ಎಡಿಟ್ ಮಾಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಸ್ಯಾರಿ ನಾನು ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಹೋದಾಗ ತೋರಿಸಿದ್ದೆ ನಾನು. ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನನಗೆ ಬ್ಲ್ಯಾಕ್ ಕಲರ್ ಅಂದ್ರೇ ತುಂಬ ಇಷ್ಟ. ಅದರ ಜೊತೆ ಇದು ವೈನ್ ಕಾಂಬಿನೇಷನ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಕ್ಯಾಮ್ರಾದಲ್ಲಿ ವೀಡಿಯೋಸ್ನ ತೆಗ್ಸಿದ್ದೀನಿ, ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಒಂದು ಕಡೆ ಫೋಟೋಶೂಟು ಕಪಲ್ಸ್ದು ನಡೀತಾ ಇತ್ತು. ಇಲ್ಲಿ ಬಂದು ಕ್ಯಾಂಡಿಡ್ ಫೋಟೋಸ್ ತೆಗಿಯೋಕ್ಕೆ ಒಬ್ರು ಇರ್ತಾರೆ, ಮತ್ತು ಡ್ರೋನ್ ಶಾಟ್ನ ತೆಗಿಯೋಕ್ಕೆ ಒಬ್ರು ಇರ್ತಾರೆ, ಹಾಗೆ ವೀಡಿಯೋಸ್ನ ಮಾಡೋಕ್ಕೇ ಒಬ್ರು ಇರ್ತಾರೆ, ಲೈಟ್ಸ್ ಕೊಡೋದೇ ಒಬ್ರು ಇರ್ತಾರೆ. ಈ ಥರ ಟೀಮಲ್ಲಿ ವರ್ಕ್ ನಡೆಯುತ್ತೆ. ಓಕೆ ಸರ್ ಹೆಂಗ್ ಮಾಡ್ಬೇಕು ಗೊತ್ತಲ್ಲ? ರೆಡಿ 1 2 3 ಸ್ಟಾರ್ಟ್. ಮೇಡಮ್ ಟರ್ನ್ ಆಗಿ ಒಂದು ಟೈಮ್. ಯೆಸ್ ಒನ್ಸ್ ಮೋರ್ ಸ್ಟಾರ್ಟ್. ಅದಂಗೆ ಅಂತೆ ಈ ಕಡೆ ಬನ್ನಿ. ಯಾಕಡೆ ಅಣ್ಣ ಸಣ್ಣ ಸ್ವಲ್ಪ ಫ್ರೀ ಆಂಟಿ ಚೆನ್ನಾಗೈತೆ. ಫೋಟೋಶೂಟ್ ನಡೀತಿದೆ, 3-4 ಕಡೆ ನಡೀತಾ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಬಿಸಿಲಿದ್ರು ಗಾಳಿ ಬೀಸ್ತಾ ಇದೆ. ಚೆನ್ನಾಯ್ತಪ್ಪ.
ಈಗ ಕಲ್ಯಾಣಿ ಹತ್ರ ಫೋಟೋಶೂಟ್ ನಡೀತಿದೆ. ಕಲ್ಯಾಣಿ ಹತ್ರ ಮೀನು ನೋಡಿ ಏನು ಸಖತ್ತಾಗಿದ್ದಾವೆ, ಎಲ್ಲ ಬಂದ್ಬಿಟ್ಟಿದ್ದಾವೆ ಏನೋ ಆಗ್ತಾರೆ ಅಂತ. ಶೃಂಗೇರಿಲೂ ಇದೇ ಥರ ಇತ್ತು. ಓಡು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಹಳೇದೇನೆ, ಆದ್ರೆ ಲೊಕೇಶನ್ ಹಳೇದೆ. ತುಂಬಾ ಸಲ ಬಂದಿದ್ದೀರಾ ಅನ್ಸುತ್ತೆ. ಸುಮಾರು ಅವಲೇ ಒಂದು 16 ವರ್ಷದಿಂದ ಇದೇ ಪ್ಲೇಸ್ ಅಲ್ಲಿ ಮಾಡ್ತಾನೆ ಇದ್ದೀನಿ. ಕಪಲ್ಸ್ ಹೆಂಗಿದ್ದಾರೆ? ಸಪೋರ್ಟ್ ಮಾಡ್ತಿದಾರಾ? ಒಂದೆರಡು ಫೋಟೋ ತಗೋತೀನಿ, ಬಂದೆ ತಗೊಳ್ಳಿ ಬ್ರೇಕ್. ಹೋಗಿ ಹೋಗಿ. ಬೇಡ, ಅದು ಬಿಸಿಲು ಹೊಡೆಯುತ್ತಲ್ಲ, ಮೂಮೆಂಟ್ ಸಿಗಲ್ಲ ಅವ್ರಿಗೆ. ಈ ಕಡೆ ಆಯ್ತು. ನೆಕ್ಸ್ಟ್ ಬೇಕಣ್ಣ. ಓಕೆ, ಹೋಗೋಣ ನಡ್ಕೊಂಡು. ಓಕೆ, ಬರೋಣ ನಡ್ಕೊಂಡು ಬರೋಣ. ಮಧ್ಯ ಬನ್ನಿ. ಇದು ಫೋಟೋಶೂಟ್ ನೋಡಿ, ಇಲ್ಲಿ ಫುಲ್ ಫ್ಯಾಮಿಲಿ ಬಂದು ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಕಪಲ್ಸ್ ಜೊತೆ ಫ್ಯಾಮಿಲಿ ಬಂದಿದ್ದಾರೆ. ಚೆನ್ನಾಗಿತ್ತು. ಈಗ ಇಲ್ಲಿಂದ 3rd ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಎಲ್ಲ ಹೋಗ್ತೀವಿ ಅಂತ. ಊಟ ಮುಗಿಸ್ಕೊಂಡು ಈಗ ಇಲ್ಲಿಂದ ಮಾಡಬೇಕು. ಬಿಸಿಲಿದೆ ಸಿಕ್ಕಾಬಟ್ಟೆ. ಹೆಂಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದ್ದು ಪ್ರೀ ವೆಡ್ಡಿಂಗು? ಹೌದು, ಫಸ್ಟ್ ಟೈಮ್ ಬಂದಿರೋದು. ನಾನು ನನ್ನ ಆದ್ನಿ ಮದುವೆ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದು, ಮತ್ತು ಎಲ್ಲೂ ಹೋಗಿರಲಿಲ್ಲ. ಇವರು ನನ್ನ ಬ್ರೈಡೇ ಆಗಿರೋದ್ರಿಂದ ಬಂದಿದ್ದು. ಅವ್ರಿಗೆ ಏನಿಸ್ತು ಕೇಳೋಣ, ಸಿಗ್ತಾರೆ. ಮತ್ತು ಈಗ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು, ಹೋಗ್ತಾ ಇದ್ದೀವಿ. ಅವ್ರ ಫ್ರೆಂಡ್ ಮನೆ ಇದೆಯಂತೆ ಇಲ್ಲೇ, ಅಲ್ಲಿ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ ಅಲ್ವಾ? ಡ್ರೆಸ್ ಚೇಂಜ್. ಮೇಲ್ಕೋಟೆಯಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಗೋಯ್ತು. ಅಲ್ಲಿಂದ ನೆಕ್ಸ್ಟ್ ನಾವು ನಾಗಮಂಗಲದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ನಾವೀಗ 3rd ಲೊಕೇಶನಿಗೆ ಹೋಗ್ತಾ ಇದ್ದೀವಿ. ನನ್ನ ಬ್ರೈಡು ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಎಲ್ಲ ಕಪಲ್ ಪೇರ್ ಮಾಡ್ಕೊಂಡಿದ್ರು, ಚೆನ್ನಾಗಿತ್ತು. ಈಗ ಹೋಗ್ತಾ ಇರೋಂಥ ಲೊಕೇಶನ್ ಅಂತೂ ಇನ್ನೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ಅದು ಕೂಡ ಹೇಗಿದೆ ಅಂತ. ಇದ್ರ ಬಗ್ಗೆ ಅಲ್ಲ, ಇದ್ರ ಬಗ್ಗೆ ಅಯ್ಯೋ ಏನಂತ ಈ ಲೊಕೇಶನ್ ಬಗ್ಗೆ ಏನಾರು ಹೇಳಿ. ಹುಡುಕಿ ಸಾಕು, ಯಾರಿಗೂ ಗೊತ್ತಿಲ್ಲ. ಬರಮ್ಮ ನೀನು ಫಸ್ಟ್ ವಿಡಿಯೋ ಮಾಡ್ಕೊಳಮ್ಮ. ಕೈ ಮುಕ್ಕೊಳಮ್ಮ. ಅವ್ರು ಹೇಳ್ದಾಗೆಲ್ಲ ಕೇಳ್ಬೇಡ ನಡಿ. ಕತ್ಲಾಗ್ದಿದ್ರೆ ಸಾಕು ಬೇಗ ಅಲ್ವಾ ಅಣ್ಣ? ಕತ್ಲಾಗ್ದಿದ್ರೆ ಸಾಕು ಬೇಗ. ಇವತ್ತು ಎಲ್ಲ ಬೇರೆ ಇದಕ್ ಬಂದಂಗ ಅನ್ಸ್ತಾಯ್ತಲ್ವಾ? ಬೇರೆ ಊರು. ಹುಡುಗಿ ಅವರು ನೋಡ, ಅವ್ರೆ ಅದ್ರಕೊಂಡ್ಬಿಟ್ರು. ಅಣ್ಣ ತೆಂಗಿನಕಾಯಿ ಇಟ್ಕೊಂಡು ಇದ್ ಮಾಡೋಣ.
ಅದೇ ಕಲ್ಲು ಹೋಗಿ ಗೋ ಹೆಡ್ ಡ್ಯೂಟಿ ನೀವು ಮಾಡಿ. ಏನ್ ಮಾಡ್ಬೇಕು ಅವರು? ಮಾಡ್ತಾರ ಅವ್ರು. ಹೇಳೋಣ ಟೆಂಟ್ ಹಾಕ್ತಾರೆ ಇವ್ರು ನೋಡಿ ಇಲ್ಲಿ ಅದು ಯಾವೂರು? ಜಾಣ್ಗೆರೆ ಹಾಕಕ್ ಹೋಗ್ತಾವ್ರೆ ನಂದೀಶ್ ಅಣ್ಣ ಅವರು. ಚೆನ್ನಾಗಿ ಹಾಕಿ ಹಾಗೆ ನಮಗೆ ಕತ್ಲಾಯ್ತು. ಈ ಒಂದು ಪ್ಲೇಸು ಫೋಟೋಶೂಟ್ಗೆ ಅಂತಾನೆ ಸುಪ್ರೀತಣ್ಣ ನೋಡ್ಕೊಂಡಿದ್ದಾರೆ. ನಮ್ಮ ಕುಣಿಗಲ್ ನಿಯರೇನೇ ಇರೋದು. ಇಲ್ಲೂ ಕೂಡ ಎಷ್ಟೊಂದು ಫೋಟೋಶೂಟ್ ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಸನ್ಸೆಟ್ ಆಗೋ ಟೈಮಲ್ಲಿ ಫೋಟೋಶೂಟ್ ಸಖತ್ತಾಗಾಯಿತು. ಇಲ್ಲಿ ಫೋಟೋಸ್ ವೀಡಿಯೋಸ್ ತುಂಬಾ ಚೆನ್ನಾಗಿ ಬಂತು. ಏನು ಮಾಡ್ತೀರಾ? ಕಲ್ಲ ಹಿಂಗೆ ಜೋರ ಎಸಿತೀವಿ, ಆ ಕಡೆ ಈ ಕಡೆ ಹಿಂಗೆ ಇವ್ರು ನಿಂತ್ಕೋತಾರೆ. ನೀವೆಲ್ಲ ಎಸಿಬೇಕು ಕಲ್ಲ. ಬಾಮ ಅವ್ರಿಗೆ ಕೋಪ ಇದೆ, ಅವ್ರಿಗೂ ಹಿಂಗೆ ಬ್ರೋ. ಹೋಗಮ್ಮ, ಇನ್ನು ನಿಂತ್ಕೋಕಮ್ಮ. ಈಗ ಅದೆಲ್ಲ ಇದೆ. ಈಗ ಆ ಕಡೆ ಬರಮ್ಮ. ನೆಲ ಕಳ್ಸಿದಿಲ್ಲ, ಅಲ್ಲೇ ನೋಡ್ಕೊಂಡು ಓಡಾಡಿ. ಹುಷಾರು ಸರ್, ಅವ್ನು ಒಳಗೆ ಹೋಗ್ತೀರಾ? ಮದುವೆ ನೆಕ್ಸ್ಟ್ ಬರ್ತಾನೆ ಮದುವೆ. ಸರಿ ಚೆನ್ನಾಗಿ ನೋಡಮ್ಮ ಈ ಕಡೆ ಫೇಸ್ ಕವರ್ ಆಗುತ್ತೆ. ಇಷ್ಟಿರ್ಲಿ ಸಾಕು. ಸರ್ ನಿಮ್ಮ ಫೇಸ್ ಹಾಕೋಣ. ಫೇಸ್ ಆ ಕಡೆ ಬ್ಯಾಕ್ ಹೋಗಿ ಹಿಂದೆ ಬನ್ನಿ. ಓಕೆ ಆಗಿದೆ. ನಾನು ಕೌಂಟ್ ಮಾಡ್ತೀನಿ. ಇಬ್ರು ಕೈ ಸುಮ್ಮನೆ ಆಡಿ. ಎಫೆಕ್ಟ್ಸ್ ಮೇಡಮ್ ಒಂದು ಸ್ಟೆಪ್ ಈ ಕಡೆನೇ ಬನ್ನಿ. ನನ್ನ ಕಡೆ ನೀವು ಅಲ್ಲೇ ರೀ ಸರ್. ನೀವು ಅಲ್ಲೇ. ರೆಡಿ? 1 2 3 ಸ್ಟಾರ್ಟ್. ಒಂದೇ ಸಲ ಎಸಿಬೇಕು ಅಣ್ಣ. ಬರ್ಲಿಲ್ವಾ? ಇಲ್ಲ, ನಿಮ್ಗೆ ಕಾಣಿಸ್ಲಿಲ್ಲ. ನಿಮ್ಗೆ ಇದೆ ಹೋಗಿ ನನ್ನ ಕಡೆ ಫೇಸ್ ಮಾತ್ರ ಸ್ಟಾರ್ಟ್. ಸಾಮಂತಲ್ಲ ಅವ್ರು ಎದುರ್ಕೊಂಡ್ರು. ಅವರು ಎದುರ್ಕೋಬೇಡಕ್ಕಮ್ಮ. ಹಂಗೇಲಿ ಬ್ರೋ. ಓಕೆ ಮೇಡಮ್, ಮುಕ್ತ ಹೆಚ್ಚಾಗ್ಬೇಕು. ಹಿಂಗೆ ಹೆಚ್ಚಾಗ್ಲಿ. ಅಲ್ಲ, ಈ ಹ್ಯಾಂಡ್ ಈ ಕಡೆ, ಹ್ಯಾಂಡ್ ಈ ಕಡೆ. ಓಕೆ ಸರ್, ನೆಕ್ ಒಳಗಡೆ ಕೈ ಹಿಡಿ ಸರ್. ಏರ್ಸ್ ಒಳಗಡೆ ಕೈ ಹಿಡಿ. ಓಕೆ, ಫೇಸ್ ಟು ಫೇಸ್. ಮೇಡಮ್, ಮೂಗ್ ಟಚ್ ಆಗಲಿ. ಮೂಗ್ ಟಚ್ ಆಗಲಿ. ಫಾಸ್ಟ್ ಮೇಡಮ್. ಯಾರು ಇಲ್ಲ. ರೆಡಿ? 1 2 3 ಸ್ಟಾರ್ಟ್. ಒನ್ಸ್ ಮೋರ್. ಇಲ್ಲಿ ಹೆಸರು ಇಲ್ಲಿ ಮಧ್ಯ ಟಚ್ ಮಾಡಿ ಮೇಡಮ್. ಫೈನಲಿ ಆ ಥರ್ಡ್ ಲೊಕೇಶನಲ್ಲಿ ಕೂಡ ಸಕ್ಸಸ್ಫುಲ್ಲಾಗಿ ಫೋಟೋಶೂಟ್ ಮುಗೀತು. ನೀವೇ ನೋಡಿದ್ರಿ ಅಲ್ಲ, ಒಂದು ಶಾರ್ಟ್ ಅವ್ರಿಗೆ ಚೆನ್ನಾಗಿ ಸಿಗೋವರೆಗೂ ಅವ್ರು ಬಿಡೋದೇ ಇಲ್ಲ. ಫುಲ್ ಪರ್ಫೆಕ್ಟಾಗಿ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಎಷ್ಟೊಂದು ಸಲ ಟ್ರೈ ಮಾಡಿದ್ದು ಫೈನಲಿ ಬಂತು ಕ್ಲಿಪ್ಪಿಂಗ್ಸ್. ಅವ್ರು ಯಾವ ಥರ ಕೇಳಿರೋ ಆ ಥರ. ಈಗ ಸನ್ಸೆಟ್ ಆಗ್ತಿತ್ತಲ್ಲ, ನಾನು ಕೂಡ ಒಂದು ರೀಲ್ಸ್ಗೆ ಅಂತ ಒಂದು ವೀಡಿಯೋ ಮಾಡಿಸ್ಕೊಂಡೆ. ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸನ್ಸೆಟ್ಟು. ಒಂಥರ ವೆದರ್ ಸಕ್ಕತ್ತಾಗಿತ್ತು. ಈಗ ಇದೇ ಲೊಕೇಶನಲ್ಲಿ ಇನ್ನೊಂದು ಥರ ಟೆಂಟ್ ಥರ ಒಂದು ರೆಡಿ ಮಾಡಿದರು ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ. ಈಗ ಅದರ ಮುಂದೆ ಕಪಲ್ಸ್ದು ಫೋಟೋಶೂಟ್ ನಡೀತಾ ಇದೆ. ಇದು ಆಲ್ಮೋಸ್ಟು ಇನ್ನೇನು ಕತ್ಲೆ ಆಗೋ ಟೈಮ್ ಆಗಿತ್ತು. ಆ ಟೈಮಲ್ಲಿ ಈ ಥರ ಸ್ವಲ್ಪ ಡಲ್ ಆಗ್ತಿದೆ, ನೋಡ್ತಿರ್ಬೋದು ನೀವು. ಇದು ಅಷ್ಟೇ ಚೆನ್ನಾಗಿ ಬಂತು. ಟೋಟಲ್ 3-4 ಲೊಕೇಶನ್ ಮಾಡಿದ್ವಿ, ಚೆನ್ನಾಗಿತ್ತು. ಇದು ಬ್ಯೂಟಿಫುಲ್ ಲೊಕೇಶನ್. ಯೂಶಲಿ ಯಾರಿಗೂ ಗೊತ್ತಿಲ್ಲ ಕುಣಿಗಲಲ್ಲಿ ಸನ್ಸೆಟ್ ಪಾಯಿಂಟು. ಒಂದ್ಸತಿ ಯಾವಾಗಲೂ ಒಂದ್ಸತಿ ಬಂದಾಗ ಈ ಜಾಗ ನೋಡಿದ್ವಿ. ಟ್ರೆಕ್ಕಿಂಗ್ ಅಲ್ಲ, ಸುಮ್ಮನೆ ಯಾವುದೋ ಒಂಚೂರು ಬಂದಾಗ ನೋಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ. ಈ ಫುಲ್ ವಿಡಿಯೋ ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ, ರೀಸೆಂಟಾಗಿ ನೋಡಿ. ಈ ಥರನೂ ಕುಣಿಗಲ್ಲಿ ಒಳ್ಳೊಳ್ಳೆ ಲೊಕೇಶನ್ಸ್ ಇರುತ್ತೆ. ಅಂದ್ರೆ ನಮ್ಮೂರಲ್ಲೇ ಇದೆ, ಎಷ್ಟು ದೂರ ಹೋಗ್ತೀವಿ ಸುಮ್ಮನೆ. ಇದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಯೂಸ್ ಮಾಡಿದ್ದು. ನಮಗೆ ಗೊತ್ತೇ ಇರಲಿಲ್ಲ ಈ ತರ ಇದೆ ನಮ್ಮೂರಲ್ಲಿ ಅಂತ, ಗೊತ್ತೇ ಇರಲಿಲ್ಲ. ಚೆನ್ನಾಗಿದೆ, ಬೇಕಾದ್ರೆ ಯೂಸ್ ಮಾಡ್ಬೋದು. ಅದೊಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಸಿಕ್ತು ನಮ್ಗೆ ಇವತ್ತು. ಹೌದು, ಅತಿ ಶೀಘ್ರದಲ್ಲೇ ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ, ನೋಡಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಯಾರಿಗಾದ್ರೂ ಬೇಕಿತ್ತು ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್, ಮೆಟರ್ನಿಟಿ ಶೂಟ್ ಎಲ್ಲ ಮಾಡಿಸ್ಕೋಬಹುದು. ಥ್ಯಾಂಕ್ ಯು.
ಇದು ಥರ್ಡ್ ಲೊಕೇಶನಲ್ಲಿ ಒಂದು ವಿಡಿಯೋನ ಮಾಡಿದರು. ಈ ಥರ ಸಖತ್ತಾಗಿ ಬಂದಿತ್ತು. ಆ ಒಂದು ಬ್ಯಾಕ್ಗ್ರೌಂಡಿಗೆ ಮತ್ತು ಅವ್ರದ್ದು ಕಾಸ್ಟ್ಯೂಮ್ಗೆ ಮತ್ತು ಅಲ್ಲಿದ್ದಂಥ ಪ್ರಾಪರ್ಟೀಸ್ಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಈ ಒಂದು ರೀಲ್ಸ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂತು. ಹಾಗೆ ಅವರು ಕೂಡ ಕಪಲ್ಸ್ ಇಬ್ಬರು ತುಂಬಾ ಪೇಷನ್ಸಿಂದ ಹೇಳ್ದಂಗೆಲ್ಲ ಕರೆಕ್ಟಾಗಿ ಪೋಸಸ್ನೆಲ್ಲ ಕೊಡ್ತಾಯಿದ್ರು. ಹಾಗಾಗಿ ಈ ಒಂದು ಫೋಟೋಶೂಟ್ ಸಕ್ಸಸ್ಫುಲ್ಲಾಗಿ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಬೆಳಿಗ್ಗೆ ನಾನು ಫಸ್ಟ್ ಲೊಕೇಶನ್ಗೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಆ ಒಂದು ಕ್ಲಿಪ್ಪಿಂಗ್ನ ಈಗ ಆ್ಯಡ್ ಮಾಡ್ತೀನಿ ನೋಡಿ. ಈ ಥರ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಫುಲ್ಲು ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನರಿಯಲ್ಲಿ ಫೋಟೋಶೂಟ್ನ ಮಾಡಿದ್ದಾರೆ. ನನಗಲ್ಲಿ ಹೋಗೋಕ್ಕಾಗಿರಲಿಲ್ಲ. ಮತ್ತು ನಾವು ಮನೆಗೆ ಬಂದು 4th ಲೊಕೇಶನ್ಗೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಫೈನಲ್ಲು ಲಾಸ್ಟ್ ಲೊಕೇಶನಲ್ಲಿದ್ದು ಇದು ಫುಡ್ ಕಲ್ಚರ್ ಹತ್ರ ಕಾಫಿ ಡೇ. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಫೋಟೋಶೂಟ್ ಎಲ್ಲ. ಇಲ್ಲಿ ಫುಲ್ಲು ವೆಸ್ಟರ್ನ್ ಡ್ರೆಸ್ನ ಹಾಕಿದ್ರು ಕಪಲ್ಸು, ಪ್ಯಾಂಟ್ ಶರ್ಟ್ ಥರ ಚೆನ್ನಾಗಿ ಬಂತು. ಲೈಟಿಂಗ್ಸ್ ಮೇಯ್ನು ಇಲ್ಲಿ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನೈಟ್ ಶೂಟ್ನ ಇಲ್ಲಿ ಪ್ಲ್ಯಾನ್ ಮಾಡಿದರು. ಮೇಡಮ್ ಹಾಗೆ ಫುಲ್ ಸರಿ ಮಾಡ್ಕೊಡಿ. ವಾಯ್ಸ್ ಸಮೇತ ತೆಗಿತಾ ಇದೀನಿ ಮಾಡಿ. ಕೈ ಇಟ್ಕೋಬೇಕು, ರಿಸೀವ್ ಮಾಡ್ಕೋಬೇಕು. ಸರಿ ನಾನಾ 1 2 3 ಸ್ಟಾರ್ಟ್. ಅವರು ನೋಡ್ಬೇಕು ಹಂಗೆ ನೀವು ಕೈ ಇಟ್ಕೊಂಡು ರೆಡಿ. ಆಯ್ತಾ ಲೇಟ್ ಆಯ್ತು ಆಯ್ತಾ. ಎಷ್ಟು ಟೈಮು 8:15. ಫೈನಲಿ ಮುಗಿಸಿದ್ದಾರೆ ಸಕ್ಸಸ್ಫುಲ್ಲಾಗಿ. ಏನನ್ಸ್ತಾ ಹೇಳಿ? ನೀರು ಕುಡಿ. ಚೆನ್ನಾಗಿತ್ತು. ಮೇಕಪ್ ಎಲ್ಲ ಪೇಷನ್ಸಿಂದ ಮಾಡಿದ್ರು. ನಿಮಗೆ ಸಿಕ್ಕಾಪಟ್ಟೆ ಪೇಷನ್ಸ್, ಪರವಾಗಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟ ಆಯ್ತು. ಸುಪ್ರೀತಣ್ಣ ಟೀಮ್ಗೆ ನಿಮಗೆ ಥ್ಯಾಂಕ್ ಯು. ಇಷ್ಟ ಆಯ್ತಾ ಫೋಟೋಶೂಟ್? ಇನ್ನೂ ಗ್ಲೋ ಹೋಗೇ ಇಲ್ಲ. ಮೇಕಪ್ ಮಾಡಿರೋದು ಅಲ್ಲ, ನೀವು ಒಳಗಡೆಯಿಂದ ಖುಷಿಯಾಗಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಮೂವಿ ಅವರೇ ನಿಮ್ಗೆ ಏನನ್ಸ್ತು? ನನಗೆ ಖುಷಿ ಆಯಿತು. ಫಸ್ಟ್ ಟೈಮ್ ಅಲ್ವಾ, ಹೀಗೆಲ್ಲ ಚೆನ್ನಾಗಿತ್ತು. ಹೊರಡ್ಬೇಕು ಇವಾಗ. ನಿದ್ದೆ ಬರ್ತಾ ಇದ್ದೆ ನಮಗೆಲ್ಲ. ಬೇಗ ಇದ್ದಿದ್ದು ಬೆಳಿಗ್ಗೆ. ನೀವು ರೆಸ್ಟ್ ಮಾಡಿ ಹೋಗಿ ಆಯಿತಾ? ಥ್ಯಾಂಕ್ ಯು, ಬಾಯ್. ಮಾಡ್ತಾ ಇದ್ದೀವಿ. ಈ ಡ್ರೆಸ್ಸು ಚೆನ್ನಾಗಿತ್ತು. ಎಲ್ಲ ಗಂಟು ಮುಟ್ಟೆ ಕಟ್ತಾವ್ರೆ. ಪರವಾಗಿಲ್ಲ ಮೇಡಮ್, ನೀವು ಪೇಷನ್ಸ್ ಅಂತ ಇದ್ರಿ. ಫೋಟೋಗ್ರಾಫರ್ಗಳು ಟಾರ್ಚರ್ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಇಷ್ಟ ತನಕ ಬೆಳಿಗ್ಗೆ ಇದ್ದ ಒದ್ದೆ ಸಬಕ್ಕೆ ಥ್ಯಾಂಕ್ ಯು ಮೇಡಮ್. ನೀವು ನಮ್ದು ವಿಡಿಯೋ ಮಾಡ್ತಾ ಇದ್ದೀರಾ. ಇವರೆಲ್ಲ ನೋಡಿ ನಮ್ಮ ಊರಿನ ಅದ್ಭುತ ಪ್ರತಿಭೆಗಳು. ಎಲ್ಲ ಸಪೋರ್ಟ್ ಮಾಡಿ. ನಂದೀಶ್ ಅಣ್ಣ ನಮಗೆ ಗೊತ್ತು, ನಂದೀಶ್ ಅಣ್ಣ ಗೊತ್ತು. ಇವರಿಬ್ರು ನಿಮ್ಮನ್ನ ನೋಡಿರ್ಲಿಲ್ಲ. ಸುಪ್ರೀತಣ್ಣ ಟೀಮ್. ಇವರು ಭರತ್ ಅಂತ, ಭಾರತೀಯರು ಜೀವ ಕೊಡೋರು. ನೀವು ಜೀವ ಕೊಡ್ತೀರಾ? ಜೀವನ್. ಎಲ್ಲಾರು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೋರ್ ಮೇಡಮ್, ಲಿಂಕ್ ಶೇರ್ ಮಾಡ್ಬಿಡಿ ನಮ್ಮ ನಂದೀಶ್ ಅವ್ರಿಗೆ. ಆಯ್ತು, ಮಾಡ್ಸೋಣ ಹೇಳ್ಬಿಟ್ಟ.
ಹೇಳ್ತೀರಾ ವಿಡಿಯೋಗೆ? ಏನಿಲ್ಲ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಈವೆಂಟ್, ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಆಯಿತು. ಟೀಮ್ ಚೆನ್ನಾಗಿತ್ತು. ಮೋರ್ ಆಕ್ಟಿವ್ ಗರ್ಲ್ ಮೇಘ್ನಾ, ನಮ್ಮ ಬ್ರೈಡ್ ಹ್ಯಾಂಡ್ಸಮ್ ಬಾಯ್ ಹೆಸರು ಹೇಳು. ಅಶೋಕ್ ಸರ್ ಬಹಳ ಹ್ಯಾಪಿ. ಚೆನ್ನಾಗಿ ಇದು ಮಾಡಿದ್ರು, ಪರವಾಗಿಲ್ಲ. ಮೋಸ್ಟ್ ಹ್ಯಾಂಡ್ಸಮ್ ಅಂಡ್ ಬ್ಯೂಟಿಫುಲ್ ಹುಡುಗ. ಅಂದ್ರೆ ಸ್ಮೂತ್ ಹುಡುಗ ಸಿಗೋದು ರೇರು. ಶೀಸ್ ಎ ಲಕ್ಕಿ ಪ್ರಕಾರ. ಈಗಿನ ಕಾಲದಲ್ಲಿ ಎಲ್ಲ ರಫ್ ಅಂಡ್ ಟಫ್ ಹುಡುಗರ್ಕಿಂತ ಆತರ ಹುಡುಗ ಸಿಗುತ್ತೆ ನಿನ್ಗೆ. ನೀನ್ ಗ್ರೇಟ್, ಲಕ್ಕಿ ಲಕ್ಕಿ ಗರ್ಲ್ ಮೇಘ್ನಾ. ನಮ್ಮ ಹುಡುಗಿನೂ ಒಳ್ಳೆ ಹುಡುಗಿ. ಆದ್ರೂ ಜಾಸ್ತಿ ಫಸ್ಟ್ ಅವರು ಹಂಗೆ ಚೆನ್ನಾಗಿ ಬಾಳಿ ಬದುಕಿ ಚೆನ್ನಾಗಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಮದ್ವೆಲ್ ಸಿಗೋಣ ಮತ್ತೆ. ಬಾಯ್ ಬಾಯ್. ಏನ್ ಪುರಿ ಬರ್ತಡೇ ಏನೇನ್ ಮಾಡ್ಕೊ ಬಂದೆ? ಎಲ್ಲಿ ಮಾಡ್ಸಿದ್ರು? ರೋಡಲ್ಲ? 3 kg ಕೇಕ್ ಇದು ಬೆಳ್ಳಿದಂತೆ. ಸಾಕ ಬರ್ತಡೇ ಕತೆ? ಜೋಡ್ಸ್ಕೊತೀನಿ ತಡಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 o'clock ಆಗೋಗಿತ್ತು. ಮನೆಗೆ ಬಂದ ತಕ್ಷಣ ಮಗಳು ಇವತ್ತು ಫುಲ್ ಖುಷಿಯಾಗಿದ್ಲು. ನಾನು ಪ್ಲ್ಯಾನ್ ಮಾಡಿ ಹಿಂದಿನ ದಿನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು. ಯಾಕಂದರೆ ಇವತ್ತು ಗೊತ್ತಿತ್ತು ನನಗೆ ಇಷ್ಟೊತ್ತು ಹಾಗೆ ಆಗುತ್ತೆ, ಪಾಪ ಇಷ್ಟೊತ್ತವರೆಗೂ ಕಾಯಿಸಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ. ವ್ಯಾನಲ್ಲಿ ಕೂಡ ಎಲ್ಲ ಕೇಕ್ ಕಟ್ ಮಾಡಿಸಿದ್ರಂತೆ. ಹಾಗೆ ಫ್ರೆಂಡ್ಸ್ ಕಡೆಯಿಂದ ಗಿಫ್ಟ್ ಬಂದಿತ್ತು. ಫೈನಲಿ ನಮ್ಮ ಇವತ್ತು ವರ್ಕು ಕೂಡ ಚೆನ್ನಾಗಾಯಿತು. ಹಾಗೆ ನನ್ನ ಮಗಳ ಬರ್ತಡೇ ದಿನ ಅವಳು ಕೂಡ ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮಗೂ ಯಾರಿಗಾದರೂ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಮೇಕಪ್ ಮತ್ತು ಫೋಟೋಶೂಟ್ ಎಲ್ಲ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸನಬಲ್ ಪ್ರೈಸಲ್ಲಿ ನಿಮಗೆ ವರ್ಕ್ನ ಮಾಡಿ ಕೊಡೋಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.